ಎಲ್ಲರಿಗೂ ನಮಸ್ಕಾರ. ನಿಂಬೆ ಹಣ್ಣಿನಲ್ಲಿ ಸಾಕಷ್ಟು ಒಳ್ಳೆಯ ಗುಣಗಳಿವೆ. ನಿಂಬೆ ಹಣ್ಣನ್ನ ನಾವು ಹಲವಾರು ಸಂದರ್ಭಗಳಲ್ಲಿ ಉಪಯೋಗಿಸುತ್ತೇವೆ. ಈ ಒಂದು ವಿಡಿಯೋದಲ್ಲಿ ನಿಂಬೆ ಹಣ್ಣಿನಿಂದ ನಮ್ಮ ಸಂಪತ್ತನ್ನ ಹೇಗೆ ಹೆಚ್ಚಿಸಿಕೊಳ್ಳಬಹುದು ಹಾಗೂ ನಮಗೆ ಇರುವ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಿಕೊಳ್ಳಬಹುದು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಭಾರತೀಯ ಪಾಕ ಪದ್ಧತಿಯಲ್ಲಿ ಕಂಡುಬರುವ ಅನೇಕ ಪದಾರ್ಥಗಳನ್ನು ಜ್ಯೋತಿಷ್ಯ ಪರಿಹಾರಗಳಲ್ಲಿಯೂ ಬಳಸಲಾಗುತ್ತದೆ. ತುಂಬಾ ಆರೋಗ್ಯ ಲಾಭ ಹೊಂದಿರುವ ಈ ನಿಂಬೆ ಹಣ್ಣುಗಳನ್ನು ಪೂಜೆಯಲ್ಲಿ ಬಳಸಲಾಗುತ್ತದೆ. ಆದರೆ ನಿಮಗೆ ಗೊತ್ತಾ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ನಿಂಬೆ ಹಣ್ಣು ನಿಮ್ಮ ಸಂಪತ್ತನ್ನ ಹೆಚ್ಚಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಯ ಸದಸ್ಯರಿಗೆ ಕೆಟ್ಟ ದೃಷ್ಟಿ ಬಿದ್ದಿದ್ದರೆ ನಿಂಬೆ ಹಣ್ಣನ್ನು ತಲೆಯಿಂದ ಕಾಲಿನವರೆಗೆ 7 ಬಾರಿ ಸುತ್ತಬೇಕು. ಇದರ ನಂತರ ಈ ನಿಂಬೆ ಹಣ್ಣನ್ನ 4 ತುಂಡುಗಳಾಗಿ ಕತ್ತರಿಸಿ ಯಾರು ನೋಡದ ಸ್ಥಳದಲ್ಲಿ ಎಸೆಯಿರಿ. ನಿಂಬೆ ಚೂರುಗಳನ್ನು ಎಸೆದ ನಂತರ ಹಿಂತಿರುಗಿ ನೋಡಲೇಬೇಡಿ. ಎಷ್ಟೇ ಪ್ರಯತ್ನಿಸಿದರೂ ಯಶಸ್ಸು ಸಿಗದಿದ್ದರೆ ನಿಂಬೆ ಹಣ್ಣು ಮತ್ತು 4 ಲವಂಗದೊಂದಿಗೆ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ನಿಂಬೆ ಹಣ್ಣಿಗೆ ಲವಂಗ ಹಾಕಿ ನಂತರ ಹನುಮಾನ್ ಚಾಲಿಸವನ್ನು ಪಠಿಸಬೇಕು. ವ್ಯಾಪಾರ ಸರಿಯಾಗಿ ನಡೆಯದಿದ್ದರೆ 5 ನಿಂಬೆ ಹಣ್ಣುಗಳನ್ನು ಕತ್ತರಿಸಿ ಭಾನುವಾರ ಮಧ್ಯಾಹ್ನ ಕಚೇರಿಯಲ್ಲಿ ಇಟ್ಟುಕೊಳ್ಳಿ. 1 ಹಿಡಿ ಕರಿಮೆಣಸು ಮತ್ತು 1 ಹಿಡಿ ಹಳದಿ ಸಾಸಿವೆ ಸೇರಿಸಿ ನಿಂಬೆ ಹಣ್ಣಿನ ಜೊತೆ ಮರುದಿನ ಬೆಳಿಗ್ಗೆ ಈ ಎಲ್ಲಾ ವಸ್ತುಗಳನ್ನು ಯಾರು ಓಡಾಡದ ಜಾಗದಲ್ಲಿ ಹಾಕಬೇಕು. ಈ ರೀತಿ ಮಾಡಿದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಯಾವುದೇ ಕೆಲಸಗಳ ಮೇಲೆ ಹೊರಗೆ ಹೋಗುವಾಗ ನಿಂಬೆ ಹಣ್ಣುಗಳನ್ನು ತೆಗೆದುಕೊಂಡು ಅವುಗಳನ್ನು 2 ಭಾಗಗಳಾಗಿ ಕತ್ತರಿಸಿ 1 ತುಂಡನ್ನು ಹಿಂದಕ್ಕೆ ಇನ್ನೊಂದನ್ನ ಬದಿಯಲ್ಲಿ ಎಸೆಯಿರಿ. ಈ ರೀತಿ ಮಾಡಿದರೆ ನೀವು ಹೊರಟಿರುವ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭಾನುವಾರದಂದು 4 ಲವಂಗವನ್ನ ನಿಂಬೆ ಹಣ್ಣಿನ ಮೇಲೆ ಇಟ್ಟು 108 ಬಾರಿ ಓಂ ಶ್ರೀ ಹನುಮಂತೇ ನಮಃ ಎಂದು ಪಠಿಸುವುದರಿಂದ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ. ಮನೆಯ ಹಿತ್ತಲಿನಲ್ಲಿ ನಿಂಬೆ ಮರವನ್ನ ನೆಡುವುದು ಸಂತೋಷ ಮತ್ತು ಸಮೃದ್ಧಿಯನ್ನ ಹೆಚ್ಚಿಸುತ್ತದೆ. ಈ ಎಲ್ಲಾ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.